ನಮಸ್ಕಾರ ಎಲ್ಲರಿಗೂ. ಈ ಒಂದು ಕಾಯಿ ನೋಡ್ತಾ ಇರ್ಬೋದು, ನಾವು ಇದಕ್ಕೆ ಬಿಂಬ್ಳಕಾಯಿ ಅಂತೀವಿ. ಅಂದರೆ ತುಂಬ ಹುಳಿಯಾಗಿರುತ್ತೆ. ನಲ್ಲಿಕಾಯಿ ಏನಿರುತ್ತಲ್ಲ ಅದೇ ಒಂದು ಜಾತಿಗೆ ಸೇರಿರುವಂಥದ್ದು. ಆದರೆ ಆಕಾರದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದು ಊರಲ್ಲಿ ಒಂದೊಂದು ಹೆಸರಿಂದ ಕರೀತಾರೆ. ನಾವು ಇದನ್ನು ಬಿಂಬ್ಳಕಾಯಿ ಅಂತೀವಿ. ಮೊದಲಿನ ಕಾಲದಲ್ಲೆಲ್ಲ ಹುಣಸೆ ಹಣ್ಣನ್ನು ಹಾಕಿ ನಾವೇನು ಸಾಂಬಾರು ಮಾಡ್ತಾ ಇರಲಿಲ್ಲ. ಮನೆಯಲ್ಲಿ ಈ ಒಂದು ಮರನ ಎಲ್ಲರೂ ನೆಟ್ಕೊಳ್ತಾ ಇದ್ರು. ಇದರಿಂದ ಒಂದು ಹುಳಿ ಅಂಶ ಬರುತ್ತಲ್ಲ, ಅದು ಸಾಂಬಾರಿಗೆ ತುಂಬ ರುಚಿ ಕೊಡುತ್ತೆ. ನಮ್ಮನೆಯಲ್ಲೂ ಕೂಡ ಫಸ್ಟಿಗೆಲ್ಲ ಇದನ್ನೇ ಹಾಕಿ ಮಾಡ್ತಾಯಿದ್ರು. ಈಗೂ ಕೂಡ ಕೆಲವೊಬ್ರು ಮಾಡ್ಕೊಳ್ತಾರೆ. ನಮ್ಮ ಮನೇಲಿ ಕೂಡ ಈ ಮರ ಇದೆ. ಇದರದ ಒಂದು ಹುಳಿನ ಹೇಗೆ ತಯಾರಿಸಿ ಇಟ್ಕೋಬಹುದು ನಾವು ವರ್ಷಾನುಗಟ್ಟಲೆ ಇದನ್ನ ಅಂತ ನಾನು ತೋರಿಸ್ತೀನಿ ನೋಡಿ. ನಮ್ಮ ಮನೆಯಲ್ಲಿ ಆಗಿರುವಂಥ ಎಲ್ಲ ಬಿಂಬ್ಳಕಾಯಿನೂ ಅಂದರೆ ಅರ್ಧದಷ್ಟು ಬಿಂಬ್ಳಕಾಯಿನ ತೊಗೊಂಬಂದಿದ್ದೀನಿ. ನಂತರ ನಮ್ಮ ಅತ್ತೆಯವರು ಇಲ್ಲಿ ನೀರನ್ನ ಬಿಸಿ ಮಾಡೋಕೆ ಇಟ್ಟಿದ್ದಾರೆ. ಒಲೆಯಲ್ಲಾದರೆ ಒಲೆಯಲ್ಲಿ ಬಿಸಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಗ್ಯಾಸಲ್ಲಿ ಮಾಡ್ಕೊಳ್ತೀರ ಅಂದರೆ ಗ್ಯಾಸಲ್ಲಿ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ನೀರನ್ನ ಬಿಸಿ ಆದಮೇಲೆ ನಾವು ಕಿತ್ತಿರುವಂಥ ಸ್ವಲ್ಪ ಬಿಂಬ್ಳಕಾಯಿ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಇದನ್ನು ಬೇಯಿಸ್ಕೋಬೇಕು. ಅಂದರೆ ನಾವು ಮುಟ್ಟಿದಾಗ ಗೊತ್ತಾಗಬೇಕು ಇದು ಬೆಂದಿದೆ ಅಂತ ನಾವು. ನಂತರದಲ್ಲಿ ಒಂದು ಪ್ಲೇಟ್ಗೆ ಅಥವಾ ಒಂದು ಬೌಲ್ಗೆ ತಕ್ಕೊಂಡ್ಬಿಟ್ಟು ಇದರ ಒಂದು ಬೀಜ ಇರುತ್ತೆ ಒಳಗಡೆ, ಆ ಬೀಜನ ತೆಗಿಬೇಕು. ಆ ಬೀಜ ಯಾಕೆ ತೆಗಿಬೇಕು ಅಂದರೆ ಆ ಬೀಜದಲ್ಲಿ ಪಿತ್ತದ ಅಂಶ ಇರುತ್ತೆ. ಅದನ್ನು ತೆಗೆದುಬಿಟ್ಟು ಒಣಗಿಸ್ಬೇಕಾಗುತ್ತೆ. ನೋಡಿ ಬೀಜನ ಹೇಗೆ ತೆಗೆಯೋದು ಅಂದರೆ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಒಳಗಡೆ ಇರುವಂಥ ಬೀಜದ ಒಂದು ನಾರು ನಮಗೆ ಕೈಗೆ ಸಿಗುತ್ತೆ. ನೋಡಿ ಈ ರೀತಿಯಾಗಿ ನಾವು ತಕ್ಕೋಬೋದು. ನೋಡಿ ತೋರಿಸ್ತಿದ್ದೀವಲ್ಲ, ಈ ರೀತಿಯಾಗಿ ತೆಗೆದ್ರೆ ನೋಡಿ ಈ ರೀತಿ ಬೀಜ ಇರುತ್ತೆ ಒಳಗಡೆ, ಇದನ್ನು ತೆಗಿಬೇಕಾಗುತ್ತೆ. ಇದು ತುಂಬ ಒಂಥರ ಗ್ಯಾಸ್ ಥರ ಇರುತ್ತೆ, ಆದ್ದರಿಂದ ಇದನ್ನು ತೆಗೆದರೆ ಬೆಟ್ರು. ಒಬ್ಬರು ತೆಗೆದು ಕೂಡ ಇದನ್ನು ಒಣಗಿಸ್ತಾರೆ, ಹಾಗೆ ಕೂಡ ಇದನ್ನು ಬೇಯಿಸ್ಬಿಟ್ಟು ಈ ಥರ ಪೀಸ್ ಮಾಡಿಬಿಟ್ಟು ಕೂಡ ಒಣಗಿಸ್ತಾರೆ. ಇದು ತೆಗೆದ್ರೆ ತುಂಬ ಒಳ್ಳೆಯದು. ನೋಡಿ ತೆಗೆದುಬಿಟ್ಟು ಒಂದು ಪೇಪರಲ್ಲಿ ಅಥವಾ ಪ್ಲೇಟಲ್ಲಿ ಅಥವಾ ಒಂದು ಪ್ಲಾಸ್ಟಿಕ್ ಕವರ್ಲಿ ಹಾಕಬೇಕಾಗುತ್ತೆ. ಮತ್ತೊಂದು ಸರಿ ತೋರಿಸ್ತೀನಿ ನೋಡಿ. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಒಳಗಡೆ ಒಂದು ದಾರದ ರೀತಿ ನಿಮಗೆ ಕಾಣಿಸುತ್ತೆ, ಅದನ್ನು ನಾವು ತೆಗಿಬೇಕಾಗುತ್ತೆ. ಈ ದಾರನ ತೆಗೆದ್ರೆ ಆಯ್ತು ಅಷ್ಟೇ. ನೋಡಿ ಈ ದಾರ ಇರುತ್ತಲ್ಲ, ಇದನ್ನು ತೆಗೆದ್ರೆ ಆಗಬೇಕಾಗುತ್ತೆ. ಇದು ಪಿತ್ತದ ಅಂಶ, ಒಂಥರ ಪಿತ್ತ ಅಂದರೆ ಹುಳಿ ತೇಗು ಏನು ಬರುತ್ತೆ ಅದಕ್ಕೆ ಪಿತ್ತ ಅಂತಾರಲ್ವ, ಅದು ತೆಗೆದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ ಈ ರೀತಿಯಾಗಿ ಅತ್ತೆ ಮತ್ತು ನಾವಿಬ್ಬರು ಸೇರಿಕೊಂಡು ತೆಗೆದು ಇದನ್ನು ಒಂದು ಬಿಸಿಲಲ್ಲಿ ಹಾಕ್ತಾಯಿದ್ದೀವಿ. ನೋಡಿ ಈ ರೀತಿಯಾಗಿ. ಮತ್ತು ಇದನ್ನು ಮಾಡಬೇಕಾದ್ರೂ ಹುಳಿ ಒಂಥರ ಬಾಯಲ್ಲಿ ನೀರು ಬರ್ತಿರುತ್ತೆ, ಯಾಕಂದರೆ ತುಂಬ ಹುಳಿ ಇರುತ್ತಲ್ವ ಇದು. ಈ ರೀತಿ ಒಣಗಿಸಿಟ್ಕೊಂಡ್ರೆ ನಮಗೆ ಬೇಕಾದಾಗ ನಾವು ಇದನ್ನು ಉಪಯೋಗಿಸ್ಕೋಬೋದು. ಒಣಗಿಸಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿಡಬೇಕು, ಇಲ್ಲಂದರೆ ಕೆಡುತ್ತೆ. ಆದ್ದರಿಂದ ಸ್ವಲ್ಪ ಉಪ್ಪನ್ನು ಹಾಕಿ ಇಡಬೇಕಾಗುತ್ತೆ. ನೋಡಿ ಇಷ್ಟು ಬೀಜ ಸಿಕ್ಕಿದೆ. ನಾವು ಸ್ವಲ್ಪ ಮಾಡ್ಕೊಂಡಿರೋದು, ಯಾಕಂದರೆ ನಮ್ಮ ಮನೇಲಿ ಯಾವಾಗ ಗಿಡ ಇರುತ್ತಲ್ವ, ಅದರಿಂದ ಇದನ್ನು ಡೈರೆಕ್ಟಾಗಿ ಹಾಗೆ ಕಿತ್ಕೊಂಡು ಮಾಡ್ಕೊಳ್ತಾರೆ. ಇಲ್ಲ ಅಂದರೆ ಈ ರೀತಿಯಾಗಿ ನೋಡಿ ಬಿಸಿಲಲ್ಲಿ ಒಣಗಿಸಿದ್ಮೇಲೆ ಒಂದು 2 ಬಿಸಿಲಾದ್ಮೇಲೆ ನೋಡಿ ಈ ರೀತಿ ಆಗಿದೆ. ಒಂಥರ ಪೇಪರ್ ಥರ ಆಗಿಬಿಡುತ್ತೆ ಅದು, ಯಾಕಂದರೆ ತುಂಬ ತೆಳ್ಳಗಾಗುತ್ತೆ. ನೋಡಿ ಈ ರೀತಿ ಆಗುತ್ತೆ. ಇದು ಒಂದು 3-4 ದಿನ ಮತ್ತೆ ಒಣಗಬೇಕು. ಅಷ್ಟರಲ್ಲಿ ನಾನು ಊರಿಗೆ ಬರೋಕ್ಕೆ ಟೈಮ್ ಆಯಿತು, ಅದರಿಂದ ಹಾಗೆ ಬಂದೆ. ಈ ರೀತಿ ಆಯಿತು ಅಂದರೆ ಇದನ್ನು ಸ್ವಲ್ಪ ಉಪ್ಪು ಹಾಕಿಟ್ಬಿಟ್ರೆ ನಮ್ಗೆ ಬೇಕಾದಾಗ ನಾವು ಸಾಂಬಾರಿಗೆ ಯೂಸ್ ಮಾಡ್ಕೋಬೋದು.